ಹಾಯ್ ಹಲೋ ನಮಸ್ಕಾರ ಭಾರತ ದೇಶದ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೆ ನಾನು ನಿಮ್ಮ ಪ್ರೀತಿಯ ಮಹಾಂತೇಶ. ಇವತ್ತು ನಾನು ಹೇಳ್ತಾ ಬರುವಂಥ ಪಂದ್ಯ ಯಾವುದಪ್ಪ ಅಂತಂದರೆ IPL 2025ರ 13ನೆಯ ಪಂದ್ಯ LSG ವರ್ಸಸ್ ಪಂಜಾಬ್ನ ಈ ಒಂದು ತಂಡಗಳು ಯಾವ ರೀತಿಯಾಗಿ ಆಡಿದ್ವು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂತಂದರೆ ಮೊದಲನೇದಾಗಿ ಈ ಪಂದ್ಯ ಭಾಳಷ್ಟು ಘನಘೋರವಾಗಿರುವಂಥ ರೋಚಕ ಪಂದ್ಯವನ್ನು ಆಗುತ್ತೆ ಅಂತ ನಾವೆಲ್ಲ ಕೂಡ ಅಂದ್ಕೊಂಡಿದ್ವಿ. ಇರುವಂತಹ ಈ ಪಂದ್ಯ ಭಾಳಷ್ಟು ಅದ್ಭುತವಾಗಿರುವಂಥ ಕುತೂಹಲಕಾರಿಯಾಗಿರುವಂಥ ಪಂದ್ಯ ಏನೋ ಆಗಿತ್ತು. ಆದರೆ ಟಾಸ್ ಬಿದ್ದು ಪಂಜಾಬ್ ನಾಯಕ ಶ್ರೇಯಸ್ ಅಯ್ಯರ್ ಚೇಜಿಂಗ್ ಮಾಡಿದ ಫಸ್ಟ್ ಬ್ಯಾಟಿಂಗ್ ಲಕ್ನೋ ಸೂಪರ್ ಜೈಂಟ್ಸ್ ಆರಂಭಿಕ ಬ್ಯಾಟ್ಸ್ಮನ್ಗಳನ್ನು ತೆಗೆದುಕೊಂಡು ತನ್ನ ರನ್ ಹೊಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಅದರೊಳಗೆ ಏನಪ್ಪ ಅಂತಂದರೆ ಸುಮಾರು 20 ಓವರಿಗೆ 171 ರನ್ ಕಲೆ ಹಾಕಿರ್ರಿ ಅವರು. LSG ಅವರು 20 ಓವರಿಗೆ 171 ರನ್ನಿಗೆ 7 ವಿಕೆಟ್ ಹೋದ್ರಿ. ಅದರೊಳಗೆ ಮಕ್ರಮ್ ಮಸ್ತ್ ರೀ. ಯಾಕಂದ್ರೆ ಮೋಸ್ಟ್ಲಿ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ನು ಫಾರ್ನಾಗ ಇಲ್ಲ ಅಂತ ಅನ್ಕೊಳತ್ತಿದ್ವಿ ನಾವೆಲ್ಲ. ಬಟ್ ಇತ್ತೀಚೆಗೆ ಏನಾಗತ್ತದನಪ್ಪ ಅಂತಂದ್ರೆ IPL ಒಳಗೆ ಬಹಳಷ್ಟು ಅದ್ಭುತವಾಗಿರುವಂಥ ಪ್ರದರ್ಶನ ನೀಡಲೇಬೇಕು ಅಂತ ಕೆಲಸ 18 ಬಾಲಿಗೆ 28 ರನ್ ಹೊಡೆದ್ರೆ ಸುಮಾರು ಅದರೊಳಗೆ 4 4 1 6 ಇದ್ದು. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಭಾಳ ಕಾತುರದಿಂದ ಕಾಯ್ತಿದ್ದೆವು. ಮಿಚೆಲ್ ಮಾರ್ಷ್ ಆಸ್ಟ್ರೇಲಿಯಾದ ಧಾಂಡಿಗ ಮನೆಲ್ಲ ಭಾರಿ ಆಟ ಆಡಿದ್ರಿ. ಇವತ್ತು ಮಸ್ತ್ ಹೊಡಿತಾನೆ ಶಾಟ್ ಹಿಂಗೆಲ್ಲ ಕಾಯ್ತಿದ್ವಿ. ಬಟ್ ಆಗಲಿಲ್ಲ. ಫಸ್ಟ್ ಒಂದೇ ಬಾಲ್ನಾಗ ಬೀಸಾಕೋದ ವಿಕೆಟ್ ಹೋದ್ರೆ. ಇನ್ನು ನೆಕ್ಸ್ಟ್ ವೆಸ್ಟ್ ಇಂಡೀಸ್ ಪ್ಲೇಯರ್ ನಿಕೋಲಸ್ ಪೂರನ್ ಬಂದ್ರಿ. ನಿಕೋಲಸ್ ಪೂರನ್ ನಾವೇನು ಬಟ್ ಭಾಳ ಸ್ಪೀಡ್ ಆಡೋಕ್ಕಲ್ಲ. ಯಾಕಂದ್ರೆ ವಿಕೆಟ್ ಸಡನ್ ವಿಕೆಟ್ ಬೀಳಾಕತ್ತಿದ್ರು. ಅಂಥ ಟೈಪ್ದಾಗ 30 ಬಾಲಿಗೆ 44 ರನ್ ಹೊಡೆದು 5 4 2 6 ಹೊಡೆದ್ರಿ. ಆದ್ರೆ ನಮ್ಮ 27 ಕೋಟಿ ಸರದಾರ ರಿಷಬ್ ಪಂತ್ ಏನಪ್ಪ ಅಂದ್ರೆ 5 ಬಾಲಿಗೆ ಮತ್ತೆ 2 ರನ್ ಹೊಡೆದ್ರಿ. ಮತ್ತು ಏನು 15 ಓವರ್ ಆಡ್ತಾನೆ ನಾವೆಲ್ಲ ಕಾಯ್ದಿದ್ವಿ. 15 ಓವರ್ ಅಲ್ಲ, ಬರೀ 5 ಬಾಲು ಆಡೋಕ್ಕೆ ಆಗಲಿಲ್ಲ ಅವಂಗೆ. ಯಾಕಂದ್ರೆ ಪಾಪ ಅವನು ಫಾರ್ಮ್ ಸರಿಯಾಗಿಲ್ಲೇನೋ. ಮೊನ್ನೆ ತಾನೇ ಇಂಜುರಿ ಆಗಿದ್ರು. ಕಾರ್ ಆಕ್ಸಿಡೆಂಟ್ ಆಗಿ ಇಂಜುರಿ ಒಳಗೆ ಬಿದ್ದಿದ್ದ. ಬಟ್ ಹೀಗಾಗಿ ಅವಂಗೆ ಸರಿಯಾಗಿ ಬಾಲ್ ಕನೆಕ್ಟ್ ಮಾಡೋಕೆ ಆಗತ್ತಿಲ್ಲೋ ಅಥವಾ ಅಲ್ಲಿ ಗ್ರೌಂಡಿಗೆ ಕನೆಕ್ಟ್ ಆಗತ್ತಿಲ್ಲ ರೀ ಸರಿಯಾಗಿ. ಹೀಗಾಗಿ ಮೋಸ್ಟ್ಲಿ ಫ್ಲಾಪ್ ಆಗತ್ತಾನ. ಬಟ್ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಅದ್ಭುತವಾಗಿರುವಂಥ ಪ್ರದರ್ಶನವನ್ನು ನೀಡೋದ್ರ ಮುಖಾಂತರವಾಗಿ ನಮ್ಮ ಭಾರತ ತಂಡದಲ್ಲಿ ಆಡಲಿ ಅಂತ ನಾವೆಲ್ಲರೂ ಕೂಡ ಶುಭ ಕೋರೋಣ ಅಂತ ಹೇಳಿದ್ಮೇಲೆ ಆಯುಷ್ ಬೋಧೋನಿ ಬಂದರೆ. ಆಯುಷ್ ಬೋಧೋನಿ ಕೊನೆಯವರೆಗೂ ಆಡಿದ್ರೆ ಪಾಪ. ಭಾಳ ಸಣ್ಣ ವಯಸ್ಸು ಸಾಂದೈತಿ. ಬಟ್ 33 ಬಾಲಿಗೆ 41 ರನ್ನ 1 4 3 6 ಹೊಡೆದ್ರೆ ಅಡ್ಡಿಲ್ಲ. ಮಸ್ತ್ ಚೆನ್ನಾಗಿ ಬ್ಯಾಟಿಂಗ್ ಆಡಿದ. ಇನ್ನು ಡೇವಿಡ್ ಮಿಲ್ಲರ್ ಲಾಸ್ಟ್ ಕೊನೆಗೆ 4 ರನ್ ಮಾಡಿದರೆ. ಆಮೇಲೆ 6 4 ಏನು ಹೊಡಲಿಲ್ಲ. ಬಟ್ 3 4 ಹೊಡೆದ. 18 ಬಾಲಿಗೆ 19 ಬಾಲಿಗೆ ಒಂದೊಂದು ಹೊಡ್ಕೊಂಡು ಹೋಗಿ ಏನೋ ತಂಡವನ್ನು 150 ಗಡಿ ದಾಟಿಸಬೇಕು ಅಂತ. ಇನ್ನು ಕೊನೆಯದಾಗಿ ಬಂದವ ಯಾರಪ್ಪ ಅಂತಂದ್ರೆ ಅಬ್ದುಲ್ ಸಮದ್. ಆವಾಗ ಮೊದಲು ಹೈದರಾಬಾದ್ ಟೀಮ್ನಾಗಿದ್ದರೆ ಭಾಳ ಸರಿಯಾಗಿ ಪರ್ಫಾರ್ಮೆನ್ಸ್ ನೀಡೋಕೆ ಆಗದೆ ಇದ್ದಿದ್ದಕ್ಕಾಗಿ ಅವನು ಈ ಸಲ ಹೈದರಾಬಾದವ್ರು ಬಿಟ್ರೆ. ಬಟ್ ಅದನ್ನು ಅವರು ಈ ಸಲ LSG ಅವರು ಭಾಳಷ್ಟು ಹೋಪ್ ಇಟ್ಕೊಂಡಾರೆ ಅವನ ಮೇಲೆ. 12 ಬಾಲಿಗೆ 27 ರನ್ ಅವ್ರ ನಂಬಿಕೆನ ಉಳಿಸ್ಕೊಂಡ್ರೆ. 12 ಬಾಲಿಗೆ ಮೊನ್ನೆ ಒಂದು ದಿವಸ ಹಂಗೆ ಆಡಿದ್ರು. ಮಸ್ತ್ ದುಮ್ಶಾನ್ ಚಿಮ್ಮ್ಯಾಡಿ ಹೊಡೆದಿದ್ದ. ಬಟ್ ನಿನ್ನೆ ಕೂಡ ಮಸ್ತ್ ಹೊಡೆದ್ರಿ. 12 ಬಾಲಿಗೆ 27 ರನ್ನ 2 6 2 4 ಅಡ್ಡಿಲ್ಲ ಮಸ್ತ್ ಆಡಿದ್ರೆ. ಇನ್ನು ಉಳಿದಂಥ ಹಿಂಗೆಲ್ಲ ಮಾಡಿಕಾಸ್ ಗುದ್ದಾಡಿ 20 ಓವರಿಗೆ 171 ರನ್ ಹೊಡೆದ್ರಿ ಅವರು. ಇನ್ನು 172 ರನ್ ರೀ. ಮೋಸ್ಟ್ಲಿ ಪಂಜಾಬ್ದವ್ರ ಮೊದಲು LSG ಪಿಚ್ಚು ಬಾಲಿಂಗ್ ಪಿಚ್ ಏನೋ ಅನ್ನತ್ತಿದ್ದಾರೆ. ಬಟ್ ಸ್ಲೋ ಮೀಡಿಯಮ್ ಸ್ಪೀಡರು ಆಮೇಲೆ ಸ್ಪಿನ್ನರ್ಗಳ ನೆರವೇಕೈತೆ ಅಂತ. ಇವ್ರೇನು ಪಂಜಾಬದ ಓಪನರ್ ಬ್ಯಾಟ್ಸ್ಮನ್ಗಳು ಏನು ರೀ ಪ್ರಿಯಾಂಶು ಆರ್ಯ ಮತ್ತು ಪ್ರಭು ಸಿಮ್ರಾನ್ ಸಿಂಗ್ ರೀ. ಮೊನ್ನೆ ಮ್ಯಾಚ್ನಾಗ ಪ್ರಭು ಸಿಮ್ರಾನ್ ಸಿಂಗ್ ಆಡಿರ್ಕಿಲ್ರಿ. ಆರ್ಯ ಆಡಿದ್ರಿ. ಇವತ್ತು ಆರ್ಯ ಬೇಗನೆ ಔಟ್ ಆದ್ರಿ ಪಾಪ. ಹೊಡ್ಯಾಕೆ ಹೋಗಿ ಕ್ಯಾಸ್ ಏನೋ ವಯಸ್ಸಾಂದು ಏನೋ ಕನೆಕ್ಟ್ ಸರಿಯಾಗಿ ಇದಕ್ಕೆ ಕ್ಯಾಚ್ ಕೊಟ್ರೆ ಅಲ್ಲಿ ಅವ. ಬಟ್ ಇನ್ನು ಪ್ರಭು ಸಿಮ್ರಾನ್ ಸಿಂಗ್ ಮೊನ್ನೆ ಮ್ಯಾಚ್ ಮೊದಲು ಹೊಡ್ಯಾಕೆ ಹೋಗಿ ಔಟ್ ಆಗಿದ್ರಿ. ಇವತ್ತು ಬಿಟ್ಟಾನೇನ್ರಿ ಕಂಗಾಲ್ಗೆದು ಬಿಟ್ಟಿದ್ದ. ಎಷ್ಟು 34 ಬಾಲಿಗೆ 69 ರನ್ ತೊಗೊಂಡು ತಿರುಗಾಡಿ ಬಿಟ್ರಿ ಅವ. 9 4 3 6 10 ಹರಿ ಕೈ ಬಿಟ್ಟ. ಇನ್ನು ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ರೀ. ನಮ್ಮ ಭಾರತ ತಂಡದಾಗ ಮಿಂಚಾತನ್ ರೀ. ಅದ್ರಾಗ ಈ ಸಲ ಪಂಜಾಬ್ಗೆ ಬಂದಂಥ ಶ್ರೇಯಸ್ ಅಯ್ಯರ್ ನಾಯಕತ್ವವನ್ನು ವಹಿಸ್ಕೊಂಡಾನು. ಬಟ್ ಜವಾಬ್ದಾರಿತವಾಗಿರುವಂಥ ನಾಯಕ ಆಗಿ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ 30 ಬಾಲಿಗೆ 52 ರನ್ ಹೊಡೆದ್ರೆ. 3 4 4 6 ಮತ್ತು 6 ತುಂಬ್ಯಾರೆ. ಮೋಸ್ಟ್ಲಿ ಈ IPL ಸೀಸನ್ದಾಗ ನಾನು ಹ್ಯಾಶ್ 6 ಹೊಡಿತಾನಂತ ಏನಾರ ಪಣ ತೊಟ್ಟ ನಂಬಲ್ರಿ ಶ್ರೇಯಸ್ ಅಯ್ಯರ್. ಮೊದಲೆಲ್ಲ ಬೌಂಡ್ರಿ ಬಿಡ್ತಿದ್ರು ಸಿಕ್ಕಾಪಟ್ಟಿ. ಬಟ್ ಈ ಸಲ 6 ಹೊಡ್ಯಾತಾನ ರೀ. ಬರೀ ದುಮ್ಶಾನ್ ತಿರುಗಾಡೋದು ಮಾಡತ್ತಾನು. ಇನ್ನು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ರೀ. ತೊಗೊಂಡಂತಿಗ ಟ್ರೈ ಮಾಡೋಂತಿಗ ಹೆಲ್ ವದೇರನ ತೊಗೊಂಡಿದ್ರು. ಅವನು ಕೂಡ ಏನು ನಾನು ಕಡಿಮೆ ಇಲ್ಲ. ನಾವು 25 ಬಾಲಿಗೆ 43 ರನ್ ರೀ. 3 4 4 6 10 ತಿರುಗಟ್ಟು ದುಮ್ಶಾನ್ ಹೊಡೆದ್ಬಿಟ್ರೆ ಅವನು ಮಸ್ತ್ ಆಡ್ರಿ ಬ್ಯಾಟಿಂಗ್. ಒಟ್ಟು ಏನಪ್ಪ ಅಂದ್ರೆ 16 ಓವರ್ 2 ಬಾಲಿಗೆ 177 ರನ್ ಹೊಡೆದ್ರೆ ಚೇಜಿಂಗ್ ಮಾಡ್ರಿ. 16 ಓವರಿಗೆ ಮ್ಯಾಚ್ ಮುಗಿಸಿ ಏನೋ ರನ್ ರೇಟ್ ಹೆಚ್ಚಿಗೆ ಆದರೂ ಪಾಯಿಂಟ್ ಟೇಬಲ್ ಒಳಗೆ ಇವತ್ತು ಪಂಜಾಬು 2ನೇ ಸ್ಥಾನದಾಗ ಐತೆ ರೀ. 1ನೇ ಸ್ಥಾನದಾಗ ಯಾರೈತಿ ಗೊತ್ತೈತಲ್ರಿ, ಅದೇ ನಿಮ್ಮೆಲ್ಲರ ಹೆಮ್ಮೆಯ RCB.